ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡ್ಕೊಳ್ಳೋದು ಅಂದ್ಕೊಂಡೆ. ಬಟ್ ಆಗಿಲ್ಲ, ಎದ್ದೋಳಷ್ಟರಲ್ಲೇ 7:30 ಆಗೋಯಿತು. ಇನ್ನು ಆಮ್ಲ ಹಾಕ್ಕೊಂಡು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿದ್ಬಿಟ್ಟು ಬೆಳಗ್ಗೆ ನಾಷ್ಟಕ್ಕೆ ರೆಡಿ ಮಾಡ್ಕೊತಿದ್ದೆ. ಇನ್ನು ಇವತ್ತು ನಾಷ್ಟಕ್ಕೆ ದೋಸೆ ಮತ್ತು ಎಣ್ಗಾಯಿ ಮಾಡ್ಕೊಳ್ಳೋದು ಅಂದ್ಕೊಂಡೆ. ಬದನೆಕಾಯಿ ಸ್ವಲ್ಪ ಜಾಸ್ತಿ ಇತ್ತು ಅಂದ್ಬಿಟ್ಟು. ಇನ್ನು ನನಗೆ ಈ ಬದನೆಕಾಯಿ ಎಣ್ಗಾಯಿ ಅಂದರೆ ತುಂಬ ಇಷ್ಟ. ದೋಸೆಗೆ ಅಥವಾ ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದನ್ನು ಮಾಡೋದು ಏನಿಲ್ಲ, ಈ ಚಿಕನ್ ಸಾರಿಗೆ ಮಟನ್ ಸಾರಿಗೆಲ್ಲ ಮಸಾಲೆ ಆಡಿಸ್ಕೊತೀವಲ್ಲ, ಆ ಥರ ಆಡಿಸ್ಕೊಂಡು ಒಗ್ಗರಣೆಗೆ ಈರುಳ್ಳಿ ಬದನೆಕಾಯಿ ಹಾಕ್ಕೊಂಡು ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಅಷ್ಟೇ. ತುಂಬ ಚೆನ್ನಾಗಾಗುತ್ತೆ ಮಾತ್ರ. ನೀವು ಒಂದ್ಸಲ ಟ್ರೈ ಮಾಡಿ. ಇನ್ನು ನಾಷ್ಟ ಎಲ್ಲ ಮುಗಿಸ್ಕೊಂಡು ಅವ್ರಿಗೂ ಬಾಕ್ಸ್ಗೆ ಹಾಕ್ಕೊಟ್ಬಿಟ್ಟು ಕಳಿಸ್ದೆ. ಅವರು ಇವತ್ತು ಸ್ವಲ್ಪ ಡ್ಯೂಟಿಗೆ ಬೇಗನೆ ಹೋದರು. ಇನ್ನು ಅಡುಗೆ ಎಲ್ಲ ಮಾಡಿಬಿಟ್ರೆ ಅಡುಗೆ ಮನೆ ಅಂತೂ ನೋಡೋಕ್ಕಾಗಲ್ಲ, ಅಷ್ಟು ಗಲೀಜಾಗ್ಬಿಡುತ್ತೆ. ಇನ್ನು ನಾನು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊತಿದ್ದೆ. 9:30 ಆಗಿಬಿಟ್ಟಿತ್ತು ಆಲ್ರೆಡಿ. ಇನ್ನು ದೀಪ ಹಚ್ಬೇಕಲ್ವಾ ಅಂದ್ಬಿಟ್ಟು ನಮ್ಮ ಮನೇಲಿ ಬೆಳಗೋ ಪಾತ್ರೆಗಳು ನೋಡಿದ್ರೆ ಒಂದು ತಲೆನೋವು, ಒಂದು ಮಂಕ್ರಿ ಎಷ್ಟು ಬಿದ್ದಿರುತ್ತೆ. ಇವಾಗ ತೊಳ್ದು ಎತ್ತು ಮಡಗಿದ್ರು ಆಲೇ ಮತ್ತೆ ಅಷ್ಟೇ ಬೀಳ್ತಿರುತ್ತೆ. ಇನ್ನು ಬೇಗ ಬೇಗ ಎಲ್ಲನೂ ತೊಳೆದು ಕ್ಲೀನ್ ಮಾಡಿಕೊಂಡೆ. ಅಡುಗೆ ಮನೆ ಹೆಂಗೋ ಕ್ಲೀನ್ ಆಯಿತು. ನಮ್ಮ ಇಶ್ಯೂನು ಬಿಡ್ತಾನೆ ಇರಲಿಲ್ಲ ಬೆಳಗೋಕ್ಕೆ. ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊತಿದ್ರೆ ಬೇಗ ಆಗಲಿ ಅಂದ್ಬಿಟ್ಟು ಅವ್ನು ಅಲ್ಲಿ ರೂಮಲ್ಲಿ ಎಲ್ಲ ತೆಗ್ದು ಗುಡ್ಡೆ ಆಗ್ತಿದ್ದ. ಇನ್ನಷ್ಟು ಕೆಲಸ ಕೊಡ್ತಿದ್ದ ನನಗೆ. ಇನ್ನು ನಾನು ಬಟ್ಟೆ ಎಲ್ಲ ನೆನ್ನೆನೇ ಒಗ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಇವತ್ತು ಕೆಲಸ ಕಮ್ಮಿ ಆಯಿತು. ಇನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಒಳಗಡೆಯಿಂದ ಕ್ಲೀನ್ ಮಾಡ್ಕೊಂಬರೋದು ಅಂದ್ಬಿಟ್ಟು ರೂಮೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಇನ್ನು ರೂಮೆಲ್ಲ ಕ್ಲೀನ್ ಆದಮೇಲೆ ಕಸ ಗುಡಿಸಿ ಮನೆ ಒರೆಸ್ಬೇಕಿತ್ತು, ಎಲ್ಲ ಗುಡಿಸ್ಕೊತಿದ್ದೆ. ಅಷ್ಟರಲ್ಲಿ ಮಳೆನೂ ಸ್ಟಾರ್ಟ್ ಆಗಿದ್ದು ನಿಲ್ದೇ ಹೋಯ್ತು. ಈಚೆನೂ ಹೋಗೋಕ್ಕಾಗ್ತಿರ್ಲಿಲ್ಲ. ಸದ್ಯ ನಾನು ಕಸ ಗುಡಿಸಿ ಮನೆ ಒರೆಸೋಷ್ಟರಲ್ಲಿ ಹೆಂಗೋ ಮಳೆ ನಿಲ್ತು. ಇನ್ನು ಫ್ರೆಶ್ ಅಪ್ ಆಗಿ ಬಂದು ಸ್ವಲ್ಪ ತಲೆ ಆರಿಸ್ಕೊತಿದ್ದೆ. ಬಿಸಿಲಿರಲಿಲ್ಲ, ಆದರೂ ಸ್ವಲ್ಪ ಗಾಳಿ ಇತ್ತಲ್ವ ಅದರಲ್ಲಿ ಆರಲಿ, ಇಲ್ಲ ತಲೆನೋವು ಇಟ್ಕೊಂಡ್ಬಿಡುತ್ತೆ ತ್ಯಾವ ಇದ್ರೆ ಅಂದ್ಬಿಟ್ಟು. ಇನ್ನು ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಕ್ಕಿ ರಂಗೋಲಿ ಬಿಟ್ಕೊತಿದ್ದೆ. ಜಾಸ್ತಿ ನಾನು ರಂಗೋಲಿನೇ ಅಲ್ಲಿ ಅರ್ಶಿನ ಕುಂಕುಮನೇ ಇಕ್ಕಲ್ಲ, ಇವನು ತುಳಿತಾ ಇರ್ತಾನೆ ಇಶ್ಯೂ ಅಂದ್ಬಿಟ್ಟು. ಇನ್ನು ಪೂಜೆನೂ ಮುಗಿಸ್ಕೊಂಡೆ. ಇನ್ನು ಇಶ್ಯೂನು ಪೂಜೆ ಮಾಡೋಕ್ಕೆ ಚಂಡಿ ಮಾಡ್ತಿದ್ದ, ನಾನು ಪೂಜೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಇನ್ನು ನಾನು ಪೂಜೆ ಮುಗಿಸ್ಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.